ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಬಂದುಬಿಟ್ಟು ಶುಕ್ರವಾರ ಬೆಳಗ್ಗೆ ಅಂದರೆ ಆಗಲೇ ಟೈಮ್ ಬಂದುಬಿಟ್ಟು 9:30 ಏನಾಗಿತ್ತು. ನಾವು ಸ್ವಲ್ಪ ಚಳ್ಳಕೆರೆಗೆ ಹೋಗಬೇಕಾಗಿತ್ತು ಹಾಸ್ಪಿಟಲ್ಗೆ. ಅದಕ್ಕೆ ನನ್ನ ಮಗನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿದ್ದೆ. ನೋಡ್ಬೋದು ಅನ್ವಿಕ್ ಇವನು ನನ್ನ ತಂಗಿ ಮಗ. ಅವನು ಬಂದಿದ್ದ ಊರಿಂದ ಬಂದರೆ ಇವರಿಬ್ಬರು ತುಂಬ ಫ್ರೆಂಡ್ಸು, ಯಾವಾಗಲೂ ಜೊತೆಲಿ ಆಟಾಡ್ತಾ ಇರ್ತಾರೆ. ನಮ್ಮ ತಂಗಿಯವರು ಬರ್ತೀವಿ ಅಂತ ಹೇಳಿದ್ರು. ಅವ್ರು ಬರೋದು ಸ್ವಲ್ಪ ಲೇಟ್ ಆಗಿಬಿಡ್ತು. ಅಷ್ಟರಲ್ಲಿ ನನ್ನ ಮಗ ಚೆನ್ನಾಗಿ ಆಟಾಡಿ ಊಟ ಮಾಡಿ ಮತ್ತು ಮಲ್ಕೊಂಬಿಟ್ಟಿದ್ದ. ತುಂಬ ನಿದ್ದೆ ಅವನಿಗೆ, ಮಲ್ಕೊಂಬಿಟ್ಟಿದ್ದೆ ಪಾಪ. ನಿನ್ನೆ ಅವ್ರು ಬಂದರು. ಅವ್ರು ಬಂದಾಗ ನಾವಿಲ್ಲೇ ಬಿಟ್ಟಾಗಲೇ ಆಗಲೇ 11:30 ಏನಾಗಿತ್ತು ಟೈಮು. ಇನ್ನೇನು ಮಲ್ಕೊಂಡಿದ್ನಲ್ವ, ಹಂಗೆ ಜೋಲಿಯಿಂದ ಎತ್ಕೊಂಡ್ಬಿಟ್ಟು ಹಂಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಹಾಸ್ಪಿಟಲ್ ಒಳಗೆ ಹೋದ್ವಿ. ಆಗಲೇ ಟೈಮ್ ಬಂದುಬಿಟ್ಟು 12:30 1 ಗಂಟೆ ಮೇಲೆ ಆಗಿತ್ತು. ಇನ್ನೇನು ಡಾಕ್ಟ್ರು ಇದ್ಬಿಟ್ಟು 1 ಗಂಟೆ 2 ಗಂಟೆಗೆ 2:30ಗೆ ಬನ್ನಿ ಅಂತ ಹೇಳಿದ್ರು. ಅಂದರೆ ಅವ್ರು ಊಟಕ್ಕೆ ಹೋಗಿದ್ರು. ಊಟಕ್ಕೆ ಹೋಗಿ ಬರೋದೇ ಅವ್ರು ಲೇಟ್ ಆಗುತ್ತಲ್ವ, 3 ಗಂಟೆ 4 ಟೈಮ್ ಆಯಿತು. ಇನ್ನೇನು ಅಷ್ಟರಲ್ಲಿ ಸುಮ್ಮನೆ ಕೂತ್ಕೊಂಡಿದ್ವಿ. ನನ್ನ ಮಗ ಅಂತೂ ನಿಲ್ತಾನೆ ಇರಲಿಲ್ಲ, ಅಷ್ಟು ಇದು ಮಾಡ್ತಾಯಿದ್ದ. ಸುಮ್ಮನೆ ಹೋಗೋದು, ಅಲ್ಲಿ ಮೆಟ್ಲಿದ್ದಾವೆ, ಮೆಟ್ಲೆಲ್ಲ ಹತ್ತೋದು, ಮತ್ತು ಬೈಕುಗಳೆಲ್ಲ ನಿಲ್ಲಿಸಿರ್ತಾರೆ, ಆ ಬೈಕ್ ಹತ್ರ ಹೋಗೋದು, ಮತ್ತು ಆಟೋ ಹತ್ರಲ್ಲೇ ಹೋಗೋದು, ಆ ಥರ ತುಂಬ ತರಲೆ ಮಾಡ್ತಾಯಿದ್ದೆ. ಎಲ್ಲರೂ ಕೂಡ ಅವನ್ನೇ ನೋಡ್ತಾಯಿದ್ರು, ಅಷ್ಟೊಂದು ಇದು ಮಾಡ್ತಾಯಿದ್ದ. ಹಂಗೆ ಅವನ ಹತ್ರ ಸ್ವಲ್ಪ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅಲ್ಲೇ ಇದ್ವಿ. ಮತ್ತು ತುಂಬ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಅಲ್ಲೇ ಟೈಮ್ ಜಾಸ್ತಿ ಆಗಿಬಿಡ್ತು. ನೆಕ್ಸ್ಟ್ ಇನ್ನೇನು ನನ್ನ ಮಗ ಬಂದುಬಿಟ್ಟು ಇನ್ನೊಬ್ಬ ಹುಡುಗ ಬಂದಿದ್ದ. ಸ್ಲಿಪ್ಪರ್ ಇದ್ದವು, ಇಲ್ಲ ಹಾಕ್ಕೊಳ್ಳೋ ಅಂತಂದರೆ ಹಾಕ್ಕೊಳ್ಳೇ ಇಲ್ಲ. ಆಟ ಮಾಡಿ ಹಾಕ್ಸಿದ್ರು ಕೂಡ ಕಾಲಲ್ಲಿ ಬಿಸಾಡ್ಬಿಟ್ಟಿದ್ದ. ಇನ್ನೇನು ಬರೀ ಕಾಲಲ್ಲಿ ಎತ್ಕೊಂಡು ಹೋಗಿದ್ವಿ. ಅವನು ಸ್ಲಿಪ್ಪರ್ ಹಾಕೊಂಡಿರೋ ನೋಡಿ ನನಗೂ ಬೇಕು ಅಂತ ಹಠ ಮಾಡ್ತಾಯಿದ್ದ. ಇನ್ನೇನು ಕೊಡ್ಸೋಣ ಅಂತ ಕರ್ಕೊಂಬಂದ್ವಿ. ಯಾವುದಾದ್ರೂ ಒಂದು ಜೊತೆ ಕೊಡ್ಸೋಣ ಅಂತೇಳ್ಬಿಟ್ಟು ಇಲ್ಲಿ ಹಾಸ್ಪಿಟಲ್ ಮುಂದುಗಡೆನೇ ಸ್ವಲ್ಪ ಅಂಗಡಿಗಳೆಲ್ಲ ಇದ್ದಾವೆ, ಅಲ್ಲೇ ಇಟ್ಟಿದ್ರು. ನಾವು ಅಲ್ಲೇ ತೊಗೊಂಡ್ವಿ. ಯಾವುದೋ ಅಂಗಡಿಗಾಗಲಿ ಮತ್ತು ದೊಡ್ಡ ದೊಡ್ಡ ಶಾಪ್ಗೆ ಆಗಲಿ ಎಲ್ಲೂ ಹೋಗಲಿಲ್ಲ ನಾವು. ಇದೇ ಥರದ ಪ್ಲೇಸಲ್ಲೇ ನಾವು ತೊಗೊಳ್ಳೋದು, ಮಕ್ಕಳಿಗೇನೇ ಆಗಲಿ. ಸ್ವಲ್ಪ ಕಡಿಮೆ ರೇಟೇನೂ ಇರುತ್ತೆ, ಮತ್ತು ನಾವು ನಮ್ಮ ಬಜೆಟ್ ಮುಖಾಂತರ ನಾವು ತೊಗೊತೀವಿ ಅಷ್ಟೇ. ಇದು ನೋಡ್ಬೋದು ಮೇನ್ ರೋಡ್ ಇದು ದುರ್ಗದ ಬಸ್ ಸ್ಟ್ಯಾಂಡ್. ಇದು ಈ ಕಡೆ ಎಲ್ಲ ಮತ್ತು ಹೂವಿನ ಅಂಗಡಿ, ಹಣ್ಣಿನ ಅಂಗಡಿ ಎಲ್ಲ ಇದ್ದಾವೆ. ಆ ಕಡೆ ಸೈಡು ಕೂಡ ಎಳ್ನೀರು ಮತ್ತು ಹಣ್ಣು ಅಂಗಡಿಗಳೆಲ್ಲ ಇದ್ದಾವೆ ಜಾಸ್ತಿ. ಈ ಕಡೆ ಎಲ್ಲ ಇದೊಂದೇ ಸ್ಲಿಪ್ಪರ್ ಅಂಗಡಿ ಇದ್ದಿದ್ದು. ಮತ್ತು ಇಲ್ಲೇ ತೊಗೊಳೋಣ ಅಂತೇಳ್ಬಿಟ್ಟು ಇಲ್ಲೇ ತೊಗೊತಾ ಇದ್ದೀವಿ. ಪಿಂಕ್ ಕಲರ್ ತುಂಬ ಚೆನ್ನಾಗಿದ್ದು ಅವನಿಗೂ ಕೂಡ ಇಷ್ಟ ಆಯಿತು. ಇನ್ನು ಅವ್ರು ಬಂದುಬಿಟ್ಟು 130 ರೂಪಾಯಿ 140 ರೂಪಾಯಿ ಹೇಳಿದ್ರು. ಇಲ್ಲ ಆಂಟಿ, ಅಷ್ಟೊಂದು ಕೊಡೋಕ್ಕಾಗಲ್ಲ, ಅವು ಎಷ್ಟಿದೆ ಚಿಕ್ಕ ಮಕ್ಕಳದಲ್ವ ಅಂತಂದ್ರೂ ಅವ್ರು ಕೇಳಿಲ್ಲ. ಕೊನೆಗೆ 100 ರೂಪಾಯಿ 120 ಕೊಡಿ ಅಂತ ಹೇಳಿದ್ರೆ, ಇಲ್ಲ ಆಂಟಿ ಕೊಡೋದೇ 110 ಅಂತೇಳ್ಬಿಟ್ಟು, ಅಲ್ಲಿಗೂ ಜಾಸ್ತಿನೇ ಆಯಿತು. ಬಿಡಿ, ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು 110 ರೂಪಾಯಿ ಕೊಟ್ಟು ತೊಗೊಂಡು ಬಂದ್ವಿ. ನೆಕ್ಸ್ಟ್ ಅವ್ನು ಮತ್ತೆ ಮಧ್ಯಾಹ್ನ ಬೇರೆ ಆಗಿತ್ತಲ್ಲ, ಮತ್ತೆ ಆಗಲೇ ಕೇಳ್ತಾ ಇದ್ದೆ ಮಮ್ಮು ಅಂತೇಳ್ಬಿಟ್ಟು. ಇಲ್ಲಿ ಹಾಸ್ಪಿಟಲ್ ಮುಂದೆ ಬಿಸಿದು ಆವಾಗಲೇ ಮಾಡಿ ಕೊಡ್ತಾರೆ. ಮತ್ತು ಇಡ್ಲಿ, ದೋಸೆ ಮತ್ತು ಪೂರಿ ಮತ್ತು ಪಲಾವು ಎಲ್ಲ ಐಟಮ್ ಇತ್ತು. ಇವನಿಗೆ ಸ್ವಲ್ಪ ಬೇಗ ತಿನ್ನಿಸೋದಂದರೆ ಸ್ವಲ್ಪ ಇಡ್ಲಿನ ಬೇಗ ತಿಂತಾನೆ, ಅದಕ್ಕೋಸ್ಕರ ಇಡ್ಲಿನ ತೊಗೊಂಡು ಬಿಸಿ ಇಡ್ಲಿ ತಗೊಂಡು ನನ್ನ ತಂಗಿ ಕೂಡ ತಿನ್ನಿಸ್ತಾ ಇದ್ದಾಳೆ. ಇನ್ನೇನು ಅವನಿಗೆಲ್ಲ ತಿನ್ನಿಸ್ಬಿಟ್ಟು ಡಾಕ್ಟ್ರ್ ಹತ್ರ ಹೋಗಿ ಮತ್ತು ಮನೆಗೆ ಬಂದು ವಾಪಸ್ಸು ಬರೋಷ್ಟೊತ್ತಿಗೆ ತುಂಬ ಲೇಟಾಗಿಬಿಟ್ಟಿತ್ತು ಆಗಲೇ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದುಬಿಟ್ಟು 5:45 ಆಗಿದೆ. ಇನ್ನೇನು 6 ಗಂಟೆಗೆ ಇನ್ನೊಂದು 5 ನಿಮಿಷ ಇದೆ ಅಷ್ಟೇ. ಮತ್ತು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಂದು ಒಂದು 20 ನಿಮಿಷ ಆಯ್ತು ಅಷ್ಟೇ. ಬಂದುಬಿಟ್ಟು ಫುಲ್ಲು ಸುಸ್ತಾಗಿಬಿಟ್ಟಿದೆ ನನಗಂತೂ. ಬಂದುಬಿಟ್ಟು ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ವಿ. ಫುಲ್ಲು ತಲೆನೋವು ಬಂದಿತ್ತು. ನೋಡ್ಬೋದು ಎಷ್ಟು ಯಾವ ಥರ ಇದೆ ಅಂತೇಳ್ಬಿಟ್ಟು. ಇದೆಲ್ಲ ಇವಾಗ ಕ್ಲೀನ್ ಮಾಡಬೇಕು. ಬೆಳಿಗ್ಗೆ ಪಾತ್ರೆ ಎಲ್ಲ ತೊಳೆದಿಟ್ಟು ಹಂಗೆ ಇಟ್ಟೋಗಿದ್ದೆ, ಏನೂ ಜೋಡಿಸಿರ್ಲಿಲ್ಲ. ನೋಡಿ, ಇವಾಗ ಟೀ ಮಾಡಿರೋ ಪಾತ್ರೆ ಅವೆಲ್ಲ ಇದ್ದಾವೆ, ಅದೆಲ್ಲ ಕ್ಲೀನ್ ಮಾಡಬೇಕು. ಇನ್ನು ಅಡುಗೆ ಮಾಡಬೇಕು. ಶುಕ್ರವಾರ ಬೇರೆ, ಇನ್ನೂ ಪೂಜೆ, ಮಸ್ತ್ ಕೆಲಸ ಇದೆ. ಇನ್ನು ಕಸ ಏನು ಗುಡಿಸಿಲ್ಲ. ಇವಾಗ ಬಂದು ಅವನಿಗೆ ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ನಾವು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ಸುಮ್ಮನೆ ಜೋಲಿಗೆ ಹಾಕೋ ಜೋಲಿಗೆ ಹಾಕಿದ್ದೀನಿ. ಸುಮ್ಮನೆ ಜೋಲಿಯಲ್ಲಿದ್ದಾನೆ ಅಷ್ಟೇ, ಮಲಗಿಲ್ಲ, ಸುಮ್ಮನೆ ಇದ್ದಾನೆ. ಮತ್ತು ಈ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಅಂಗಡಿ ಕೂಡ ಬಾಗಿಲು ತೆಗ್ದಿದ್ದೀನಿ. ನೋಡೋಣ ಬನ್ನಿ, ಇವತ್ತು ವ್ಲಾಗ್ ಹೆಂಗೆ ಹೋಗುತ್ತೆ ಅಂತೇಳ್ಬಿಟ್ಟು. ಇಷ್ಟು ದಿನ 4 ದಿನ 5 ದಿನ ಗ್ಯಾಪ್ ಆಯಿತು. ವೀಡಿಯೋಸೇ ನಾನು ಹಾಕಲಿಲ್ಲ ಅಂದರೆ ಸ್ವಲ್ಪ ಯಾಕೋ ನನಗೆ ಆರೋಗ್ಯ ಸರಿ ಇರಲಿಲ್ಲ, ಅದಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ ವೀಡಿಯೋಸ್ನ. ಫುಲ್ಲು ಸುಸ್ತು ಒಂಥರ, ಏನು ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ, ಆ ಥರ ಆಗಿಬಿಟ್ಟಿದೆ ನನಗಂತೂ. ನನಗೆ ಸುಮ್ಮನೆ ಒಂದು ಕಡೆ ಚಿಂತೆ ಆಗ್ತಾಯಿತ್ತು, ವೀಡಿಯೋ ಏನು ಮಾಡಲಿಲ್ಲ, ವೀಡಿಯೋನೇ ಅಪ್ಲೋಡ್ ಮಾಡಲಿಲ್ಲ ಅಂತೇಳ್ಬಿಟ್ಟು. ಮತ್ತು ಆರೋಗ್ಯ ಬೇರೆ ಮುಖ್ಯ ಅಲ್ವಾ, ಫಸ್ಟ್ ಆರೋಗ್ಯ ಸರಿ ಆದಮೇಲೆ ಮಾಡೋಣ ಅಂತೇಳ್ಬಿಟ್ಟು ಸುಮ್ಮನೆ ಆಗಿದೆ. ಇವಾಗ ಸ್ವಲ್ಪ ಬೆಟರು, ಚೆನ್ನಾಗಿದ್ದೀನಿ, ಪರವಾಗಿಲ್ಲ. ಅದಕ್ಕೆ ಮಾಡ್ತಾಯಿದ್ದೀನಿ. ಇವಾಗ
ಬನ್ನಿ ಇವತ್ತಿನ ಬ್ಲಾಗ್ ಹೆಂಗೆ ಹೋಗುತ್ತೆ ಅಂತ ನೋಡೋಣ. ಒಂದು ವೀಕಿಂದ ಸುಮ್ಮನೆ ತುಂಬ ಹುಷಾರಿಲ್ದಂಗೆ ಆಗಿತ್ತು ನನಗೆ. ಅದಕ್ಕೆ ನಾನು ಯಾವುದೇ ವ್ಲಾಗ್ ಮಾಡೋಕ್ಕೆ ನನಗೆ ಆಗಲಿಲ್ಲ. ಏನಂದರೆ ಅದು ಬ್ಯಾಕ್ ಪೇಯ್ನ್ ತುಂಬ ಬರ್ತಾಯಿದೆ ನನಗೆ. ಅದು ಏನಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇಂಜೆಕ್ಷನ್ನು ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಅದೇ ಥರನೇ ಬರುತ್ತೆ. ನಿಜವಾಗ್ಲೂ ತುಂಬ ನೋವು ಅನುಭವಿಸ್ಬಿಟ್ಟೆ ನಾನು. ಒಂದು ವಾರ ಅಂತಲ್ಲ, 5 ದಿನ 6 ದಿನ ಅಂತೂ ಫುಲ್ಲು ನನಗೆ ಬ್ಯಾಕ್ ಪೇಯ್ನ್. ಅಂದರೆ ನಂಗೆ ನಿಂತ್ಕೊಳ್ಳೋಕ್ಕೂ ಆಗ್ತಾಯಿರಲಿಲ್ಲ, ಕೂತ್ಕೊಳ್ಳೋಕ್ಕೂ ಆಗ್ತಾಯಿರಲಿಲ್ಲ, ಏನಿಲ್ಲ, ಸುಮ್ಮನೆ ಮಲ್ಕೊಂಬಿಡೋಣ ಅನ್ನೋಷ್ಟು ಬ್ಯಾಕ್ ಪೇಯ್ನ್ ಬರ್ತಾಯಿತ್ತು. ಇನ್ನೊಂದು ನನಗೆ ಸಿ ಸೆಕ್ಷನ್ ಆಗಿರೋದ್ರಿಂದ ಒಂದು ಡೆಲಿವರಿ ಮಾಡೋ ಟೈಮಲ್ಲಿ ಒಂದು ಇಂಜೆಕ್ಷನ್ ಕೊಟ್ಟಿರ್ತಾರೆ. ಆ ಪ್ಲೇಸ್ ಸುಮ್ಮನೆ ಯಾಕೆ ಇತ್ತೀಚೆಗೆ ಸ್ವಲ್ಪ ನೋವು ಜಾಸ್ತಿ ಕಾಣಿಸ್ತಾ ಇತ್ತು. ಸ್ಟ್ರೈಟಾಗಿ ನಿಂತ್ಕೊಳ್ಳೋಕೆ ಸಮೇತ ನನಗೆ ಆಗ್ತಾ ಇರಲಿಲ್ಲ. ಆ ಥರ ಫುಲ್ಲು ಪೇಯ್ನ್ ಆಗಿಬಿಟ್ಟಿದೆ ನನಗಂತೂ. ನಿಜವಾಗ್ಲೂ ಹೇಳಲೇಬಾರ್ದು, ಅಷ್ಟು ಕಷ್ಟ, ಅಷ್ಟು ನೋವು ಅನುಭವಿಸ್ಬಿಟ್ಟೆ ನಾನು. ಯಾರಿಗತ್ರ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ. ನಾನು ತಿನ್ಕೊಂಡು ಸುಮ್ಮನೆ ಹಂಗೆ ಟೈಮ್ ಇದು ಮಾಡ್ತಾಯಿದ್ದೆ. ನೆಕ್ಸ್ಟ್ ಆಮೇಲೆ ಹಾಸ್ಪಿಟಲ್ಗೆಲ್ಲ ಹೋಗಿ ತೋರಿಸ್ಕೊಂಬಂದೆ. ಅವಾಗ ಹಾಸ್ಪಿಟಲ್ಗೆ ಹೋದಾಗ ಸ್ವಲ್ಪ ಕಮ್ಮಿ ಅನ್ನಿಸ್ತು ನನಗೆ. ಪರವಾಗಿಲ್ಲಪ್ಪ, ಬೆಟರ್ ಅನ್ನಿಸ್ತಾ ಇತ್ತು. ಆದರೂ ಕೂಡ ಸ್ವಲ್ಪ ಪೇನ್ ಇದೆ, ಇನ್ನು ಕಮ್ಮಿ ಆಗಿಲ್ಲ. ಅದಕ್ಕೆ ನನಗೆ ಯಾವುದೇ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಏನೇ ಹೇಳಿ, ಹೆಣ್ಮಕ್ಳು ಸ್ವಲ್ಪ ಬಾಣತನದಲ್ಲಾಗಲಿ ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಾಗಲಿ ಸ್ವಲ್ಪ ಹುಷಾರಾಗಿರಬೇಕು. ಮತ್ತು ಮೇನು ನಮ್ಮ ಬಾಡಿಗೆ ರೆಸ್ಟ್ ಕೊಡಬೇಕು ಅಂತ ಹೇಳ್ತೀನಿ ನಾನು. ಬಾಡಿಗೂ ರೆಸ್ಟ್ ಕೊಡಬೇಕು ಮತ್ತು ಮನಸ್ಸು ಫ್ರೀ ಆಗಿರಬೇಕು. ಮನಸ್ಸಲ್ಲಿ ಕೂಡ ಒಂಥರ ಖುಷಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು. ಆವಾಗಲೇ ನಮ್ಗೆ ಯಾವ ರೋಗನೂ ಬರೋಲ್ಲ, ಏನೂ ಇರೋಲ್ಲ. ಅಷ್ಟೊಂದು ನಾವು ಹೆಲ್ದಿಯಾಗಿರ್ತೀವಿ. ಮೇನ್ ಇಂಪಾರ್ಟೆಂಟ್ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಆ ಮೂಮೆಂಟ್ ಇರುತ್ತಲ್ಲ, ಆ ಟೈಮನ್ನು ಸ್ವಲ್ಪ ಎಂಜಾಯ್ ಮಾಡ್ಕೊಂಡಿರಬೇಕು. ಮತ್ತು ಹೆಲ್ದಿ ಫುಡ್ ತೊಗೋಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಚೆನ್ನಾಗಿ ಊಟ ಮಾಡಬೇಕು. ನೆಮ್ಮದಿಯಾಗಿದ್ದರೆ ಮಾತ್ರ ಪ್ರತಿಯೊಂದು ಇದರಲ್ಲೂ ನಾವು ಸ್ವಲ್ಪ ಏನೇ ಕಷ್ಟ ಇರಲಿ, ದುಃಖ ಇರಲಿ, ಅಂಥ ಟೈಮಲ್ಲಿ ಮಾತ್ರ ನಾವು ಜಾಸ್ತಿ ಏನು ಮನಸ್ಸಿಗೆ ಹಚ್ಕೊಳಕ್ಕೆ ಹೋಗಬಾರ್ದು. ಆ ಥರ ಇದ್ದರೆ ಮಾತ್ರ ನಮಗೆ ಮುಂದೆ ಆಗಲಿ ಆರೋಗ್ಯದ ಮೇಲೆ ಏನು ನಮಗೆ ಪ್ರಭಾವ ಬೀರಲ್ಲ. ಆದರೆ ಆ ಥರ ಅಂಥ ಟೈಮಲ್ಲಿ ಜಾಸ್ತಿ ನಾವು ಯೋಚನೆ ಮಾಡೋದು, ಮತ್ತು ಕಷ್ಟಗಳು ಬರ್ತವೆ. ಅಂಥ ಟೈಮಲ್ಲಿ ಕೆಲವ್ರಿಗೆ ತುಂಬ ಕಷ್ಟ ಬಂದುಬಿಡುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಆ ಕಷ್ಟ ಬಂದರೆ ಆ ಕಷ್ಟನೂ ಅನುಭವಿಸ್ಬೇಕಾಗುತ್ತೆ. ಈ ಕಡೆ ನಮ್ಮ ಪರಿಸ್ಥಿತಿ ಹೆಂಗಿರುತ್ತೋ ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಆ ಥರ ನನ್ನ ಪರಿಸ್ಥಿತಿ ಇದ್ದಿದ್ದು. ಮತ್ತು ಬಾಣಂತನದಲ್ಲೂ ಅಷ್ಟೇ, ನಾನು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಕೂಡ ಯಾವುದೋ ಒಂದು ಮೂಲೆಯಲ್ಲಿ ನನಗೆ ತುಂಬ ಮನಸ್ಸಿಗೆ ನೋವಾಗ್ತಾಯಿತ್ತು. ಅಂಥ ಟೈಮಲ್ಲಿ ಕೂಡ ನಾನು ಸರಿಯಾಗಿ ರೆಸ್ಟ್ ತೊಗೊಂಡ್ರು ಕೂಡ ನನ್ನ ಮನಸ್ಸು ಅನ್ನೋದು ಸರಿಯಾಗಿ ರೆಸ್ಟ್ ಮಾಡಲಿಲ್ಲ. ಮನಸ್ಸೇ ರೆಸ್ಟ್ ಮಾಡಲಿಲ್ಲ. ಅಂದರೆ ಇನ್ನು ಬಾಡಿನೇನು ರೆಸ್ಟ್ ಮಾಡೋಂಗಾಗುತ್ತೆ ಹೇಳಿ, ಆ ಥರ ಆಯಿತು. ಮತ್ತು ಇತ್ತೀಚೆಗೆ ಕೂಡ ನಾನು ಬಾಣಂತನೆಲ್ಲ ಮುಗಿಸ್ಕೊಂಡ್ಮೇಲೆ ಕೂಡ ಒಂದು 9 ಮಂತ್ಸು ನನಗೆ ಏನು ಅನ್ನಿಸ್ಲಿಲ್ಲ. ಚೆನ್ನಾಗಿ ಫ್ರೀಯಾಗಿ ಆರಾಮಾಗಿ ಇದ್ದೆ. ಮತ್ತು 9 ಮಂತ್ಸಿಂದ ನನಗೆ ಆವಾಗಿಂದ ಸ್ಟಾರ್ಟ್ ಆಯಿತು. ನನ್ನ ಮಗಂದೇ ಸ್ವಲ್ಪ ಆರೋಗ್ಯದ ಮೇಲೆ ಅವನಿಗೆ ಅವಾಗವಾಗ ಹುಷಾರಿಲ್ದಂಗೆ ಆಗ್ತಿತ್ತು. ಅವನು ನೋಡ್ಕೊಳ್ಳೋದು ಮತ್ತು ಮನೆ ಏನೋ ಪ್ರತಿಯೊಂದರಲ್ಲೂ ನನಗೆ ತುಂಬ ಒತ್ತಡ ಜಾಸ್ತಿ ಆಗಿಬಿಡ್ತು. ಆಗ ಸರಿಯಾಗಿ ನಿದ್ದೆ ಮಾಡ್ತಾ ಇರಲಿಲ್ಲ, ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ. ಒಂಥರ ಏನೋ ಮನಸ್ಸೇ ಒಂಥರ ಇದಾಗ್ಬಿಟ್ಟಿತ್ತು. ಆವಾಗಿನ ಎಫೆಕ್ಟ್ ಎಲ್ಲ ನನಗೆ ಈಗ ಕಾಣಿಸ್ತಾ ಇದೆ. ಬಾಣತನದಲ್ಲೂ ಅಷ್ಟೇ. ಚಿಕ್ಕಮ್ಮಂತೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಕೂಡ ನಾನು ಸರಿಯಾಗಿ ಅದನ್ನು ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ಆ ನೋವೆಲ್ಲ ಈಗ ಕಾಣಿಸ್ತಾ ಇದೆ. ಇವಾಗ ಅನ್ನಿಸ್ತಾ ಇದೆ, ನಾನು ಅವಾಗ ಆ ಥರ ಇರಬೇಕಿತ್ತು, ಈ ಥರ ಇರಬೇಕಿತ್ತು, ನಾನೇ ಮಾಡ್ಕೊಂಡಿರೋದು ಎಡವಟ್ಟು ಅಂತ ಅನ್ನಿಸ್ತಾ ಇತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಇನ್ನು ಬೆಳಗ್ಗೆ ಟೈಮ್ ಎಲ್ಲ ಹಂಗೆ ಬಿಟ್ಟೋಗಿದ್ದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಮತ್ತು ತರಕಾರಿ ಬಂದಿತ್ತು, ತರಕಾರಿ ಕೂಡ ತೊಗೊಂಡೆ. ಈ ಥರ ಹಿಂಗೆ ಇದ್ದರೆ ಇದಾಗೋದಿಲ್ಲ. ಏನಾದರೂ ನಾವೇ ಸ್ವಲ್ಪ ಧೈರ್ಯ ಮಾಡಿಕೊಂಡು ಅದು ಹುಷಾರಿಲ್ಲ ಅಂತಂದರೆ ಅದೇ ಥರನೇ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ನಾನು ಮನಸ್ಸಲ್ಲಿ ಸ್ವಲ್ಪ ನಿರ್ಧಾರ ತೊಗೊಂಡ್ಬಿಟ್ಟೆ. ಚೆನ್ನಾಗಿರಬೇಕು, ಆ ಥರ ಎಲ್ಲ ಇರಬಾರ್ದು ಅಂತೇಳ್ಬಿಟ್ಟು. ತರಕಾರಿ ಬಂದಿತ್ತು, ತರಕಾರಿ ಎಲ್ಲ ತೊಗೊಂಡಿದ್ದೆ ನಾನು. ಮತ್ತು ಟೊಮೊಟೊ ಬಂದುಬಿಟ್ಟು ತೊಗೊಳ್ಳಿಲ್ಲ. ಟೊಮೊಟೊ ಈಗ ಸೀಸನ್ ಅಲ್ವಾ, ಹಳ್ಳಿ ಕಡೆ ನಮ್ಮ ಊರಲ್ಲಂತೂ ತುಂಬ ಜನ ಬರೀ ಟೊಮೊಟೊನೇ ಹಾಕಿಬಿಟ್ಟಿದ್ದಾರೆ. ಈ ಸರಿ ಚೆನ್ನಾಗಿ ರೇಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಮುಂಚೆ ಚೆನ್ನಾಗಿ ರೇಟ್ ಇತ್ತು, ಬರ್ತಾ ಈಗ ರೇಟ್ ಅಂತೂ ಫುಲ್ಲು ಡೌನ್ ಆಗಿಬಿಟ್ಟಿದೆ. ಅವ್ರ ಪರಿಸ್ಥಿತಿ ನೋಡೋಕ್ಕಾಗ್ತಾ ಇಲ್ಲ. ಎಲ್ಲಿ ನೋಡಿದ್ರೂ ಸುಮ್ಮನೆ ಎಕರೆ ಗಟ್ಲೆ 1 ಎಕರೆ 2 ಎಕರೆ 3 ಎಕರೆ ಸಮೇತ ಟೊಮೊಟೊ ಹಾಕಿಬಿಟ್ಟಿದ್ದಾರೆ. ಅಷ್ಟೊಂದು ಟೊಮೊಟೊ ಈಗ. ಚಿಕ್ಕಮ್ಮ ಡೈಲಿ ಬಿಡ್ಸೋಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿಂದನೇ ತೊಗೊಂಬರ್ತಾರೆ. ಅವರೇ ಕೊಡ್ತಾರೆ ಪಾಪ, ಇವರೇನು ತೊಗೊಳ್ಳಲ್ಲ, ಅವರೇ ಕೊಡ್ತಾರೆ. ಇನ್ನು ತೊಗೊಬಂದಿದ್ದು ನನಗೂ ಸ್ವಲ್ಪ ಕೊಟ್ಟಿದ್ರಲ್ಲ, ಅವ್ರು ತೊಗೊಬಂದು ಕೊಟ್ಟಾಗ ಸ್ವಲ್ಪ ಅಷ್ಟೊಂದು ಹಣ್ಣು ಆಗಿರಲಿಲ್ಲ. ಇವಾಗಂತೂ ಫುಲ್ ಹಣ್ಣು ಥರ ಆಗಿಬಿಟ್ಟಿದ್ದಾವೆ. ಇನ್ನೇನು ಸ್ವಲ್ಪ ಕ್ಯಾರೆಟು, ಆಲೂಗೆಡ್ಡೆ ಮತ್ತು ಸೊಪ್ಪು ಅದೆಲ್ಲ ತೊಗೊಂಡಿದ್ದೆ, ಕೊತ್ತಂಬರಿ ಅದೆಲ್ಲ. ಫ್ರೆಂಡ್ಸ್, ಇಷ್ಟು ಪಾತ್ರೆ ಚಿಕ್ಕಮ್ಮರ ಇವೆಲ್ಲ ಕೊಟ್ಟು ಬರಬೇಕು ಹೋಗಿ. ಜಾಸ್ತಿ ನಮ್ಮ ಮನೇಲಿರೋ ಪಾತ್ರೆ ಸಾಮಾನಿಗಿಂತ ಚಿಕ್ಕಮ್ಮರ ಮನೆಗಿರೋ ಪಾತ್ರೆ ಸಾಮಾನೆಲ್ಲ ನಮ್ಮ ಮನೆಗೆ ಇದ್ದಾವೆ. ಅದಕ್ಕೆ ಸ್ಟ್ಯಾಂಡ್ ಹಿಡಿಸ್ತಾನೆ ಇಲ್ಲ ಅಷ್ಟೊಂದು ಅಂತೇಳ್ಬಿಟ್ಟು ಅದಕ್ಕೆ ಎಲ್ಲ ತೆಗೆದಿಟ್ಟಿದ್ದೀನಿ.
ಎಲ್ಲ ಒಂದ್ರಲ್ಲೊಂದೆಲ್ಲ ಹಾಕ್ಬಿಟ್ಟಿದ್ದೀನಿ. ಎಲ್ಲ ಕೊಟ್ಟು ಬರಬೇಕು ಇವಾಗ. ಚಿಕ್ಕಮ್ಮನ ಮನೇಲಿ ಏನು ಪಾತ್ರೆ ಇದೆ ಅದು ಪಾತ್ರೆ ಎಲ್ಲ ನನ್ನ ಮನೆಯಲ್ಲೇ ಇದೆ ಇವಾಗ. ಅದಕ್ಕೆ ತೊಗೊಂಡೋಗಿ ಕೊಟ್ಟು ಬರಬೇಕು. ಅದಕ್ಕೆ ಸುಮ್ಮನೆ ಜಾಗನೇ ಆಗ್ತಾ ಇಲ್ಲ. ಜಾಸ್ತಿ ಅವರವೇ ಅಲ್ವ ಇರೋದು. ಮೊದಲೇ ಸ್ಟ್ಯಾಂಡ್ ಹೈಟ್ ಇದೆ, ನಂಗೆ ಸಿಗೋದು ಇಲ್ಲ. ಸುಮ್ಮನೆ ಒಂಥರ ಇದು. ಮತ್ತು ನೋಡಿ ಪಾತ್ರೆ ಅವೆಲ್ಲ ತೊಳಿಬೇಕೀಗ. ಮತ್ತು ತರಕಾರಿ ಎಲ್ಲ ತೊಗೊಂಬಂದಿದ್ನಲ್ಲ, ಎಲ್ಲಿಗೆ ಬಂದಿದ್ರು ತೊಗೊಂಡೆ. ತರಕಾರಿ ಎಲ್ಲ ತೊಗೊಂಡ್ಬಿಟ್ಟೆಲ್ಲ ಜೋಡಿಸಿಟ್ಟಿದ್ದೀನಿ ನೀಟಾಗೆ. ಇವಾಗ ಇಷ್ಟು ಪಾತ್ರೆ ಕೊಟ್ಟು ಈ ಪಾತ್ರೆ ಎಲ್ಲ ತೊಳಿಬೇಕು. ತೊಳೆದು ಈ ಕಸೆಲ್ಲ ಗೂಡಿಸ್ಬೇಕಿನ್ನ. ಅಂಗಡಿಗೂ ಬರ್ತಾ ಇದ್ದಾರೆ. ಹಾಂ ಅವಳು ಯಾವ್ದೆ ಯಾರ ಹತ್ರ ಮಾತಾಡ್ತೀಯಕ್ಕ ತೋರ್ಸಕ್ಕ ನನಗೆ ಅಂತಂದ್ಲು. ಅದಕ್ಕೆ ಹಿಂಗೆ ಕ್ಯಾಮ್ರಾ ಹಿಡಿದೆ. ನಿನ್ನ ಹತ್ರನೇ ನೀನೇ ಮಾತಾಡ್ತಾ ಇದೆಯಾ ಅಂತ ಹೇಳ್ತಾ ಇದ್ದಾಳೆ ಅವಳು. ಯಾವ್ದೆ ಇದೆಯಾ? ಇದೆಯಾ? ಅದಕ್ಕೆ ತೋರಿಸ್ದೆ. ಅದಕ್ಕೆ ನಾಚ್ಕೊತ ಇದ್ದಾಳೆ. ತಗೊಂಡು ಹೋದ್ಲು ಅವಳಿಗೆ. ಅಡುಗೆ ಅಂತೂ ನಾನೇನು ಮಾಡ್ಕೊಂಡಿಲ್ಲ. ಹುಷಾರಿಲ್ದಾಗಿಂದ ಚಿಕ್ಕಮ್ಮನೇ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಮಾತ್ರ ಸ್ವಲ್ಪ ಉಪ್ಪಿಟ್ಟು ಮಾಡೋಗಿದ್ದೆ ಅಷ್ಟೇ. ಮತ್ತು ಏನು ಮಾಡಿಲ್ಲ. ಇವಾಗ ಏನಾದರೂ ಮಾಡೋಣ ಅಂದ್ಕೊಂಡೆ. ಬೇಡ ಬಿಡು ನಾನು ಮಾಡ್ತೀನಿ ಅಂತ ಹೇಳ್ತು. ಕೆಲ್ಸಕ್ಕೆ ಹೋಗಿದ್ರಲ್ಲ ಚಿಕ್ಕಮ್ಮ, ಅಲ್ಲಿ ಏನು ಸ್ವಲ್ಪ ಅಣಬೆ ಸಿಕ್ಕಿದ್ದು ಅಂತೆ. ಅದಕ್ಕೆ ಸಾಂಬಾರು ಮಾಡಿದ್ದಾರೆ. ಅಣಬೆ ಸಾಂಬಾರು ಮಾಡಿಬಿಟ್ಟು ಮುದ್ದೆ ಮಾಡ್ತಾಯಿದ್ದೀನಿ ಬಿಸಿದಂತ ಹೇಳ್ತಾಯಿದ್ರು. ಅದಕ್ಕೆ ನಾನೊಂದು ಸ್ವಲ್ಪ ಅನ್ನ ಮಾಡ್ತೀನಿ. ಅನ್ನ ಮಾಡಿಕೊಂಡು ಮೊಸರಿದೆ, ಒಂದು ಸ್ವಲ್ಪ ಮೊಸರಾದರೂ ಅನ್ನ ಮೊಸರು ತಿಂತೀನಿ ಅಂತ ಹೇಳ್ತಾ ಇದ್ದೆ. ಬಿಸಿ ಮುದ್ದೆ ಮಾಡ್ತೀನಿ, ಮುದ್ದೆ ತಿನ್ನುವಂತೆ ಬಿಡು ಅಂತಂದರು. ನೋಡಬೇಕು. ಮುದ್ದೆ ಜೊತೆಗೆ ಬರೀ ಮುದ್ದೆ ತಿನ್ನೋಕ್ಕಾಗಲ್ಲ, ಸ್ವಲ್ಪ ಅನ್ನ ಇದ್ದರೆ ತಿನ್ಬೋದು. ಅದಕ್ಕೆ ಒಂದು ಸ್ವಲ್ಪ ಅನ್ನ ಮಾಡ್ತೀನಿ. ನಿಜವಾಗ್ಲೂ ನಂಗೆ ಶಕ್ತಿನೇ ಇಲ್ಲ, ಮಾತಾಡೋಕ್ಕೂ ಸಮೇತ ನನಗೆ ಆಗ್ತಾಯಿಲ್ಲ. ಅಷ್ಟೊಂದು ವೀಕ್ ಆಗಿಬಿಟ್ಟಿದ್ದೀನಿ ನಾನಂತೂ. ತುಂಬ ಕಷ್ಟ. ಯಾರಿರೋ ಹಾಂ ಇವಳು ಇಷ್ಟಿದ್ದಾಳೆ. 1.5 ವರ್ಷ ಹುಡುಗಿಗೆ. ಅವಳಿಗೇನು ಕೇಳ್ತಾಳೆ ಅದನ್ನೇ ಕೊಡಬೇಕು. ಅದು ಕೊಡಲಿಲ್ಲ ಅಂದರೆ ಕೇಳೋದೇ ಇಲ್ಲ. ನಾನು ಬೇರೆ ಬೇರೆ ಐಟಮ್ ಎಲ್ಲ ಕೊಟ್ಟರೆ ಅದು ಬೇಡ ಅದು ಬೇಡ ಅದು ಬೇಕು ಅದು ಬೇಕಂತ ಕೇಳ್ತಾ ಇರ್ತಾಳೆ. ನೋಡಿ ಈಗಿನ ಕಾಲದ ಮಕ್ಕಳು ಎಷ್ಟು ಶಾರ್ಪ್ ಇದ್ದಾರೆ ಅಂದರೆ, ಈ ವಯಸ್ಸಿಗೆ ಅವ್ರಿಗೆ ಏನು ಬೇಕು ಅದೇ ಕೊಡಬೇಕು, ಇಲ್ಲಾಂದರೆ ಹಠ ಮಾಡೋದು ಅಳೋದು ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಬಾ ಅವಳು ಸತಾಯಿಸ್ತಾ ಇದ್ದಾಳೆ. ಏನು ಬೇಕಂದ್ರೂ ಅವಳು ಒಪ್ತಾ ಇಲ್ಲ. ಅವಳು ಫೈನಲ್ ಅವಳು ಏನಾದರೂ ಒಪ್ಪಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಫ್ರೆಶ್ ಅಪ್ ಆಗಿ ಸಿಗ್ತೀನಿ ಮತ್ತೆ ನೆಕ್ಸ್ಟ್. ಫ್ರೆಂಡ್ಸ್, ಈಗ ಟೈಮ್ ಬಂದುಬಿಟ್ಟು 9:45 ಆಯಿತು. ಮತ್ತು ಸಾಯಂಕಾಲ ಎಲ್ಲ ಕೆಲಸ ಎಲ್ಲ ಮುಗಿಸಿ ಮತ್ತು ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು. ಮೈಂಡ್ ಕೂಡ ಫ್ರೆಶ್ ಆಯಿತು. ಇನ್ನೇನು ಬಂದುಬಿಟ್ಟು ಊಟ ಎಲ್ಲ ಮಾಡಿ ನನ್ನ ಮಗ ಕೂಡ ಮಲ್ಕೊಂಡಿದ್ದಾನೆ. ಈಗ ನಾನು ಕೂಡ ಅಂಗಡಿಯಲ್ಲಿ ಸ್ವಲ್ಪ ನೋಡಿದೆ ಏನೇನು ಐಟಮ್ ಖಾಲಿಯಾಗಿದೆ ಅಂತ ಹೇಳ್ಬಿಟ್ಟು. ಐಟಮ್ ಎಲ್ಲ ನೋಡಿಬಿಟ್ಟು ಎಲ್ಲ ಬರೆದಿಟ್ಟಿದ್ದೀನಿ. ಬೆಳಗ್ಗೆ ತರಿಸ್ಬೇಕು, ಖಾಲಿಯಾಗಿದೆ. ಹುಷಾರಿಲ್ದಾಗಿಂದ ಅಷ್ಟೇ. ಏನು ಸರಿಯಾಗಿ ಅದ್ರ ಕಡೆ ಕೂಡ ಗಮನ ಕೊಟ್ಟಿಲ್ಲ ನಾನು ಸರಿಯಾಗಿ. ಅದಕ್ಕೆ ಈ ಥರ ಇದ್ದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಐಟಮ್ ಎಲ್ಲ ಬರೆದಿಟ್ಟಿದ್ದೀನಿ. ಬರೆದಿಟ್ಬಿಟ್ಟು ಈಗ ಎಲ್ಲ ಅಂಗಡಿಯೆಲ್ಲ ಕ್ಲೋಸ್ ಮಾಡಿಕೊಂಡು ಬಂದೆ. ಇನ್ನೊಂದು ಕೆಲಸ ಎಲ್ಲ ಮುಗೀತು. ಆದಷ್ಟೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳಗ್ಗೆಗೆ. ಮತ್ತು ಶನಿವಾರ ಬೇರೆ. ಇವತ್ತು ಸರಿಯಾಗಿ ಏನು ಕೆಲಸನೇ ಮಾಡಿಲ್ಲ ನಾನು. ಇವತ್ತು ವಾರ ಸಮೇತ ನಾನು ಮಾಡಿಲ್ಲ ಹೇಳ್ಬೇಕಂದ್ರೆ. ಬೆಳಗ್ಗೆ ಇನ್ನೇನು ಬೇಗನೆ ಅರ್ಜೆಂಟಲ್ಲಿ ಹೊರಟೋದೆ. ಇನ್ನೇನು ಬಂದು ಮಾಡ್ಕೊಳ್ಳೋಣ ಅಂದರೆ ಅಲ್ಲೆಲ್ಲಿ ತುಂಬ ಲೇಟ್ ಆಗಿಬಿಡ್ತು. ಬರೋಷ್ಟೊತ್ತಿಗೆ ಸಾಯಂಕಾಲನೇ ಆಯಿತು. ಮತ್ತೆ ಏನೂ ಮಾಡೋಕ್ಕಾಗಲಿಲ್ಲ. ಮತ್ತು ಈಗ ಬಂದ ತಕ್ಷಣ ಮತ್ತೆ ಫ್ರೆಶ್ ಆಗಿ ಸುಮ್ಮನೆ ಪೂಜೆ ಒಂದು ಮಾಡಿದ್ದೆ ಅಷ್ಟೇ. ಬೆಳಗ್ಗೆ ಸ್ನಾನ ಎಲ್ಲ ಮಾಡ್ಕೊಂಡು ಹೋಗಿದ್ದೆ. ಬಂದು ಸಾಯಂಕಾಲ ಹಂಗೆ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದೆ ಅಷ್ಟೇ. ನಾಳೆ ಶನಿವಾರ ಅಲ್ವಾ, ನಾಳೆ ಮನೆ ದೇವ್ರ ವಾರ. ಮತ್ತು ನಾಳೆನೂ ಮಾಡಲೇಬೇಕಾಗುತ್ತೆ ವಾರ. ಅದಕ್ಕೆ ನಾಳೆ ಮಾಡೋಣ ಬಿಡ ಅಂತೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ನಾನು ಅಷ್ಟೇ. ಯಾರೇ ಆಗಲಿ ಇವಾಗ ಪ್ರೆಸೆಂಟು ಡೆಲಿವರಿ ಆಗಿರೋರು ಮತ್ತು ಪ್ರೆಗ್ನೆನ್ಸಿ ಇರೋರು ಸ್ವಲ್ಪ ಹುಷಾರಾಗಿರಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ನಾವು ತುಂಬ ಕೇರ್ಲೆಸ್ ಮಾಡಿಬಿಡ್ತೀವಿ. ಪ್ರೆಗ್ನೆನ್ಸಿ ಎಲ್ಲ ಆಗಲಿ ಇಲ್ಲ ಬಾಣಂತನದಲ್ಲಾಗಲಿ ಆಗೇನು ಅನಿಸಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಮುಂದೆ ತುಂಬ ತೊಂದರೆ ಆಗುತ್ತೆ. ನನಗೂ ಅಷ್ಟೇ ಅದೇ ಥರನೇ ಆಗ್ತಾ ಇರೋದು ಈಗ. ನನಗೆ ನನ್ನ ಪ್ರಕಾರ ನನಗೆ ಆ ಥರ ಅನ್ನಿಸ್ತಾ ಇದೆ. ಮುಂಚೆ ನನಗೆ ಚಿಕ್ಕಮ್ಮನೂ ಹೇಳ್ತಾ ಇದ್ದರು, ಬಾಣಂತನದಲ್ಲಾಗಲಿ ಪ್ರೆಗ್ನೆಂಟ್ ಟೈಮಲ್ಲಾಗಲಿ ಏನಾದರೂ ಚಿಂತೆ ಮಾಡಿದಾಗ ಇಲ್ಲ ಏನಾದರೂ ಸ್ವಲ್ಪ ಯೋಚನೆ ತಲೆಯಲ್ಲಿದ್ದಾಗ ಆ ಥರ ಎಲ್ಲ ಇರಬಾರ್ದು, ಹಂಗಿರ್ಬೇಕು ಹಿಂಗೆ ಇರಬೇಕಂತ ಹೇಳ್ತಾ ಇದ್ರು. ಮತ್ತು ಬಾಣಂತನದಲ್ಲೂ ಅಷ್ಟೇ ನಾನು ತುಂಬ ರೆಸ್ಟ್ ಮಾಡಿದ್ದೀನಿ. ಆದರೆ ನಾನು ಸುಮ್ಮನೆ
ಏನೋ ಇದೀನಂದರೆ ಇದೀನಿ ಅಷ್ಟೇ. ಮನಸ್ಸಲ್ಲಾಗಲಿ ನೆಮ್ಮದಿ ಇರಲಿಲ್ಲ. ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು. ಅದೆಲ್ಲ ನೆನ್ಪು ಮಾಡಿಕೊಂಡು ನೆನಪಲ್ಲಿ ಇಟ್ಕೊಂಡು ಸ್ವಲ್ಪ ಕೊರಗು ಜಾಸ್ತಿ ಇತ್ತು ನನಗೆ ಹೇಳ್ಬೇಕಂದ್ರೆ. ಪ್ರೆಗ್ನೆಂಟ್ ಟೈಮಲ್ಲಿ ಕೊರಗಿತ್ತು ಮತ್ತು ಬಾಣಂತನದಲ್ಲೂ ಕೂಡ ಕೊರಗಿತ್ತು ನನಗೆ. ಎಷ್ಟೇ ಟ್ರೈ ಮಾಡಿದ್ರೂ ನನಗೆ ನೆಮ್ಮದಿ ಇರೋಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ಅದು ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ಅದು ಯಾವುದೇ ನಮಗೆ ಕಷ್ಟ ಇದೆ, ಏನೇ ಮೈಂಡಲ್ಲಿ ಏನೇ ಒಂಥರ ಮನಸ್ಸಲ್ಲಿ ನೋವು ಇದೆ, ಮೈಂಡಲ್ಲಿ ನೋವು ಇದೆ ಅಂತಂದರೆ ಅದನ್ನು ನಾವು ಜಾಸ್ತಿ ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊಂಡು ನಮ್ಮ ಆರೋಗ್ಯನ ಕೆಡಿಸ್ಕೋಬಾರ್ದು ಹೇಳ್ಬೇಕಂದ್ರೆ. ಆ ಥರ ಆಗಿರೋದ್ರಿಂದ ನನಗೆ ಈಗ ಅನ್ನಿಸ್ತಾ ಇದೆ ಅದು ಅದ್ರ ಪ್ರಭಾವನೇ ನನಗಿದೆ ಇವಾಗ. ಈ ಥರ ಆಗಿದೆ ಅನಿಸುತ್ತೆ. ನಿಜವಾಗ್ಲೂ ಒಂದು 5 ನಿಮಿಷ ಕೂಡ ಒಂದು ಸರಿ ನನಗೆ ನಿಂತ್ಕೊಳ್ಳೋಕೆ ಆಗ್ತಾಯಿಲ್ಲ, ನಿಂತ್ಕೊಂಡು ಮಾತಾಡೋಕ್ಕೂ ಆಗ್ತಾಯಿಲ್ಲ, ಕೂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಆ ಥರ ಆಗ್ತಾಯಿದೆ. ತುಂಬ ಫುಲ್ಲು ಹಿಂದ್ಗಡೆ ಬ್ಯಾಕ್ ಫುಲ್ಲು ಪೇನ್ ಬರ್ತಾಯಿದೆ. ಅದು ಏನಂತಲೇ ನನಗೆ ಅರ್ಥ ಆಗ್ತಿಲ್ಲ. ಮತ್ತು ಇಂಜೆಕ್ಷನ್ನು ಮೆಡಿಷನ್ ತೊಗೊಂಡ್ರೆ ಸ್ವಲ್ಪ ಬೆಟರ್ ಅನಿಸುತ್ತೆ. ಆಮೇಲೆ ನೆಕ್ಸ್ಟ್ ಅದೇನೆ, ಅದು ಯಾವಾಗ ಫುಲ್ಲು ಕ್ಲಿಯರ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಆದಷ್ಟು ನಾನು ಕೂಡ ಇವಾಗ ಸ್ವಲ್ಪ ರೆಸ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಮಾಡಲೇಬೇಕಾಗುತ್ತೆ. ರೆಸ್ಟ್ ಮಾಡಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ತುಂಬ ಜನ ಅಷ್ಟೇ ಸ್ವಲ್ಪ ಕೇರ್ಲೆಸ್ ಮಾಡಿಬಿಡ್ತಾರೆ. ಹಳ್ಳಿ ಕಡೆ ಅಷ್ಟೇ. ಹಳ್ಳಿ ಕಡೆ ತುಂಬ ಸ್ಟ್ರಿಕ್ಟ್ ಇದ್ದರೂ ಕೂಡ ಕೆಲವರು ಕೇರ್ಲೆಸ್ ಜಾಸ್ತಿ ಮಾಡ್ತಾನೂ ಇದ್ದಾರೆ. ನಾನು ಕೂಡ ನೋಡಿದ್ದೀನಿ. ಆದರೆ ಅವ್ರು ಕೇರ್ಲೆಸ್ ಮಾಡ್ತಾರೆ ಅನ್ನೋದಕ್ಕಿಂತ ಅವ್ರ ಮನೆಯಲ್ಲಿರೋ ಪರಿಸ್ಥಿತಿ ಆ ಥರ ಮಾಡುತ್ತೆ. ಈಗ ಬಾಣಂತನ ಅಂದಮೇಲೆ ಕೆಲವ್ರಿಗೆ ಯಾವಾಗಲೂ ನೋಡ್ಕೊಳೋರು ಕಂಪಲ್ಸರಿ ಇರ್ತಾರೆ, ಕೆಲವರಿಗೆ ಇರಲ್ಲ. ಮತ್ತು ಮನೆಯಲ್ಲಿ ಅಪ್ಪ ಅಮ್ಮ ಆಗಲಿ ದುಡಿಬೇಕು ಮತ್ತು ತಿನ್ನಬೇಕು, ಆ ಥರ ಪರಿಸ್ಥಿತಿ ಇರುತ್ತೆ. ಅವರು ಮಕ್ಕಳ ಮತ್ತು ಬಾಣಂತನ ಬಿಟ್ಟು ಕೆಲಸಕ್ಕೆ ಹೋಗಲೇಬೇಕಾಗುತ್ತೆ. ಅಂಥ ಟೈಮಲ್ಲಿ ಯಾರೂ ಇರಲ್ಲ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ, ಮತ್ತು ಅವರೇ ನೋಡ್ಕೋಬೇಕಾಗುತ್ತೆ ಕೆಲಸಗಳೆಲ್ಲ. ಆ ಥರ ಸ್ವಲ್ಪ ಒಂದು 3 ತಿಂಗಳು 4 ತಿಂಗಳು 5 ತಿಂಗಳವರೆಗೂ ಸ್ವಲ್ಪ ರೆಸ್ಟ್ ಮಾಡಿದ್ರೆ ಒಳ್ಳೆಯದು. ಕೆಲವ್ರಿಗೆ ಯಾವ ಥರನೋ ಆ ಥರ ಅನಿಸ್ತಿರುತ್ತೆ. ನನಗಂತೂ ಈ ಥರ ನಾನು ಎಷ್ಟು ರೆಸ್ಟ್ ತೊಗೊಂಡ್ರೂ ಕೂಡ ನನಗೆ ಈ ಥರ ಆಗ್ತಾಯಿದೆ, ಗೊತ್ತಿಲ್ಲ. ಇನ್ನೊಂದು ಅಂದರೆ ನಾವು ಸೆಕ್ಷನ್ ಆದಾಗ ಒಂದು ಇಂಜೆಕ್ಷನ್ ಮಾಡ್ತಾರೆ. ಅದು ಡೆಲಿವರಿ ಮಾಡೋ ಟೈಮಲ್ಲಿ ಬೆನ್ನಿಂದೆ ಒಂದು ಇಂಜೆಕ್ಷನ್ ಕೊಡ್ತಾರೆ. ನೆನೆಸ್ಕೊಂಡ್ರೆ ಒಂಥರ ಅನಿಸುತ್ತೆ. ಆ ಇಂಜೆಕ್ಷನ್ ಕೊಟ್ಟಿರೋ ಪ್ಲೇಸಲ್ಲಿ ಸ್ವಲ್ಪ ನನಗೆ ಯಾಕೋ ಇತ್ತೀಚೆಗೆ ಸ್ವಲ್ಪ ನೋವು ಕಾಣಿಸ್ತಾ ಇದೆ. ಅದು ಏನಕ್ಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಹೋಗಿದ್ದೆ ಡಾಕ್ಟ್ರ್ ಹತ್ರೆಲ್ಲ ಹೋಗಿ ತೋರಿಸ್ಕೊಂಡಿದ್ದೀನಿ. ಏನೂ ತೊಂದರೆ ಇಲ್ಲ, ಅದು ಅಷ್ಟೇ ಅಂತ ಅವರು ಕೂಡ ಹಂಗೆ ಹೇಳ್ತಾರೆ. ಅವ್ರ ಹತ್ರ ಕೂಡ ಇದಕ್ಕೆ ಪರಿಹಾರ ಇಲ್ಲ ಅಂತ ಹೇಳ್ಬೋದು. ಇದು ಮಾಮೂಲಿ ಬರ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ ಅಂತ ಕೂಡ ಅವರೇ ಹೇಳ್ತಾರೆ. ಅದೇನು ಮಾಡೋಕ್ಕಾಗಲ್ಲ. ಆದರೆ ಆದಷ್ಟು ನಾವು ಸ್ವಲ್ಪ ಹುಷಾರಾಗಿರಬೇಕು, ರೆಸ್ಟ್ ಮಾಡಬೇಕು. ಮತ್ತು ಎಷ್ಟೇ ಕೆಲಸ ಇದ್ರೂ ಸ್ವಲ್ಪ ಗ್ಯಾಪ್ ಕೊಟ್ಟು ಕೆಲಸ ಮಾಡಿಕೊಂಡು ಹೋಗ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅವರು ಕೂಡ ಅಷ್ಟೇ ಹೇಳಿದ್ದು. ಇಷ್ಟೇ. ಈ ಸಿಂಪಲ್ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ಅದೇ ಥರ ನಾನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್.